ನೋಡ್ರಪ್ಪ, ಈ ಹೆಸ್ರು ಕಾಳು ನಾವು ತಿನ್ಬೇಕಂದ್ರೆ ಅಂಗಡಿ ಒಳಗೆ ಹೋಗಿ ತಂದು ಆರಾಮ್ ತಿಂದುಬಿಡ್ತೀವಿ ಸಿಟಿ ಒಳಗೆ ತಿಕ್ಕೊಂಡು. ಸೊ ಇದನ್ನು ಬೆಳೆದ ರೈತರು ಯಾವ ಥರ ಬೆಳೀತಾರೆ, ಯಾವ ಥರ ಕಷ್ಟಪಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಒಂದು ವೀಲಾಗ್ ಮಾಡೀನಿ, ಎಲ್ಲರೂ ನೋಡ್ರಿ. ಸೊ ಫೈನಲಿ ಮನೆಯಿಂದ ಹೆಸರು ಬುಡ್ಡಿ ಕಾಳದು ತರಲಿಕ್ಕೆ ಹೊರಟಿದ್ದೇನೆ. ನಮ್ಮ ಹೊಲಕ್ಕೆ ಹೋಗೋ ದಾರಿಪ್ಪ ಇದು ಹಿಂಗೈತಿ. ಫಸ್ಟ್ ರೋಡ್ ಚಂದಾಗೈತಿ, ಆನಂತರ ಸ್ವಲ್ಪ ಹದಗೆಟ್ಟೈತಿ. ಫೈನಲಿ ಹೊಲಕ್ಕೆ ಹೊಂಟೇನೆ. ಏನೆಲ್ಲ ಟ್ರೈಪಡ್ ಆಗಿದ್ರೆ ಚೆನ್ನಾಗಿ ಇರ್ತಿತ್ತು, ಬಟ್ ಟ್ರೈಪಡ್ ಇಲ್ಲ. ಈ ವೀಲಾಗ್ ಹೆಂಗೆ ಮಾಡ್ತಾರೆ ಕೆಲವೊಬ್ರು. ನೋಡ್ರಿ ಗಾಯ್ಸ್, ರೋಡ್ ಅಂದ್ರೆ ರೋಡ್ ಇಲ್ಲೇ ಐತೆ ನೋಡ, ಹಚ್ಚ ರಸ್ತೆ ನಮ್ದು. ಇದಂತ್ರಿಗೆ ದೊಡ್ಡ ಕಚ್ಚಾ ರಸ್ತೆ. ರೋಡ್ ನೋಡ್ರಿ ಜುಗಾಡ ರಸ್ತೆದಾಗ ನಾವು ಬರ್ಬೇಕಿಲ್ಲ. ಹೆಂಗೈತಿರಿಪ್ಪ ರಸ್ತೆ ನೋಡ್ರಿ, ಜುಗಾಡ ಮುಳ್ಳು. ಅಯ್ಯೋ ನಾನು ಮುಳ್ಳು ಅನ್ನೋದು. ಇಂಥದ್ರಾಗ ಸ್ವಲ್ಪ ಎಡವಟ್ಟಾದರೂ ಭಾಳ ತ್ರಾಸ ಐತಿ. ಇಲ್ಲಿ ನೋಡಿಲಿ ನಮ್ಮನೆ ಮುಳ್ಳುಗ, ಇಲ್ಲಿ ನೋಡಿ ಮುಳ್ಳುಗ. ಅಯ್ಯೋ ಜುಗಾಡ ಬಂದಿ, ಜುಗಾಡ ಐತಿ. ಇಂಥ ಕಚ್ಚಾ ರಸ್ತೆದಾಗ ನಾವು ಹೋಗ್ಬೇಕು. ಈಗ ಫೈನಲಿ ನಮ್ಮ ಹೊಲಕ್ಕೆ ನಾವು ಹೊರಟೇನೆ. ಬರ್ರಿಪ್ಪ, ಗಾಡಿ ಅಂತ್ರಿ ಅಲ್ಲಿ ಹಚ್ಚೇನೆ. ಇವು ಅಂತ್ರಿ ಮುಳ್ಳು ಈ ಥರ ಅದಾವು. ಮುಳ್ಳು ಎಲ್ಲಿ ಕಾಣ್ತಾವ ಅನ್ಸುತ್ತೆ. ನಮ್ದು ಏನು ಮಾಡೋದು, ಮುಳ್ಳೂರು ಅಂದ್ರೆ ಮುಳ್ಳು ಅಲ್ಲ. ಓಕೆ, ಸೊ ಗಾಯ್ಸ್, ಇವಾಗ ಅಲ್ಲಿ ಹೆಸರು ಕಾಳದ ಹೊಲ್ಲಾಗ ಹೊಲ್ಲಾಗಿಂದ ಹೆಸರು ಕಾಳು ಬಿಡಿಸಿಟ್ಟಿರ್ತಾರೆ ಇವ್ರು ಆಳುಗಳು. ಸೊ ಆಳಂದ್ರೂ ನಾವು ಬಿಡಿಸಿದ್ವಿ ಒಂದು 2 ದಿನ. ಭಾಳ ತ್ರಾಸ ಆಯ್ತು. ಹಿಂಗಾಗಿ ಆಳ ಹಚ್ಚಿರಾತಂತೇಳಿ ಆಳು ತೊಗೊಂಬಂದೀವಿ. ಸೊ ಈಗ ಅವರು ಚೀಲ ತುಂಬಿಸಿಟ್ಟಿರ್ತಾರೆ. ಸೊ ನಾವು ಅದನ್ನು ಕಟ್ಕೊಂಡು ಗಾಡಿಯಾಗೆ ಹೋಗ್ಬೇಕು. ಯಾಕಪ್ಪ ಹಿಂಗೆ ಕಟ್ಕೊಂಡು ಹೋಗ್ಬೇಕು ಅಂದ್ರೆ, ಇಲ್ಲಿ ನಮ್ಮ ರಸ್ತಾನ ಸರಿ ಇಲ್ಲ. ನಮ್ಮ ಗೋರ್ಮೆಂಟ್ ಸರ್ಕಾರದಾರ ಚೆಂದಾಗಿ ಮಾಡಿಲ್ಲ. ಹೀಗಾಗಿ ನಮ್ಮ ಹೊಲ ನಡ್ಬರ್ಕಾಗಿಬಿಟ್ಟಾವೆಲ್ಲ. ರೋಡಿಗಂತ್ರಿ ಇಲ್ಲ. ರೋಡಿಗೆ ನಾವು ಬರ್ಬೇಕಂದ್ರೆ 1.5 ಕಿಲೋಮೀಟ್ರ್ ಬರ್ಬೇಕು. ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಆ ಚೀಲ ನಾವು ಹೊತ್ಕೊಂಬರ್ಬೇಕು. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಐತೆ ಅಂತ ಹೇಳಿ ನಾವು ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಲ್ಲ. ಓಕೆ ಗಾಯ್ಸ್, ಈಗ ಒಂದು ಹೊಲಕ್ಕೆ ಬಂದು ಇದು ಸ್ವಲ್ಪ ಇದು ಗೊಂಜಾಳ ಹೊಲ. ಏನು ಪೀಕ್ ಮಳೆ ನಾವು ನಡ ಮಳೆಗೆ ಹಾಳಾಗ್ಬಿಡ್ತಾವೆಲ್ಲ ಪೀಕ್. ಸೊ ಆದರೂ ಒಂದು ಲೆಕ್ಕ I love the chase and the hunt, and I set the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take for granted, stay humble. Now wake up, it's time to look at the enemy. Look in the mirror if he is no friend to me. It's not working out, maybe it's the chemistry. It's time to break up so I can make a better me. Better believe in your mind, cause it's everything. You can mold, shape, find almost anything. All it takes is some time and some clarity to find your identity. It's mind over everything.
crack. And if you get in my way, you gonna feel the wrath. Gotta say it to my face while he's looking back. Mirror breaks after math. When I hate, I attack. And when I feel like this, I'm immortal. And when I feel like this, I'm immortal. And when I feel like this, I'm immortal. 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 Don't be scared. Just open up, don't be scared. ಸೊ ನಾವು ಆಗೆಲ್ಲ ಒಂದು ಸ್ವಲ್ಪ ಏನೋ ಚಂದ ಕಾಣ್ತಿದ್ನಿ, ಈಗಂತ್ರಿ ಎಲ್ಲ ಅಲ್ಲೋ ಕಲ್ಲೋಲ್ಲ ಬೆವ್ರ ಗಿವ್ರ.
ಆಲ್ರೆಡಿ ಸುರದನಿ ಇಷ್ಟು ತಗೊಂಡು ಸುರದನಿಗೆ ಒಂದು ತೊಟ್ಟ ಸಂಜೆ 7 ಗಂಟೆ ಆಗೋ ಮಟನೂ ಅಲ್ಲೇ ಇರಬೇಕು. ಯಾಕಂದರೆ ಜನ ಸುಮಾರು ಇರ್ತಾರೆ ಇಲ್ಲಿ, ಏನಾದರೂ ಕಳುವು ಮಾಡಿಬಿಡ್ತಾರೆ. ಸೊ ಇವಾಗ ಅಲ್ಲಿ 2 ತಟ್ಟಿದ್ದು ನೋಡಿದ ಹಾಗೆ ಒಂದು ಅವು ಇವು ಸ್ವಲ್ಪ ಅಂಥವಿಂಥವೆಲ್ಲ ಜ್ವಾಡನಿ ಅಂತ ಹೇಳಿ ನಮ್ಮ ಭಾಷೆದೊಳಗೆ ಅಂತಾರೆ. ಸಾಮಾನು ಅಂತ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ತೆಗಿತಿದೆ. ಜ್ವಾಡನಿ ಗೀಡನಿ ಎಲ್ಲ ಇಟ್ಟು ಬಂದಿದ್ವಿ, ಸಾಮಾನೆಲ್ಲ ಇಟ್ಟು ಬಂದಿದ್ವಿ. ಸೊ ಅವನ್ನೆಲ್ಲ ಕರೆಕ್ಟಾಗಿ ಇಟ್ಟು ಬಂದರು ಏನಿಲ್ಲ ಅಂತೇಳಿ ಸೊ ಬರೋಬ್ಬರಿ ಇನ್ನೊಂದು ಸಲ ಹೋಗಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಟು ಇವಾಗ ಸೊ ಮತ್ತು ಆನಂತರ ಬರಬೇಕು ಈಗ ಮನೆಗೆ. ಸೊ ಹೋಗೋಣ ಬನ್ನಿ. ಹಾಗಿದ್ದರೆ ಹೇಗೆ ಪ್ಯಾಕಪ್ ಮಾಡಬೇಕು, ಹೇಗಿಲ್ಲ, ನಮ್ಮ ದಾರಿ ಹೇಗಿದೆ. ಸೊ ನಿಮ್ಗೆ ಆಗೆಲ್ಲ ನೋಡಿದ ಹಾಗೆ ಬರೀ ರಸ್ತೆ ಅಷ್ಟೇ ತೋರಿಸಿದೆ, ಕಚ್ಚಾ ರಸ್ತೆ ಮತ್ತು ಡಾಂಬ್ ರಸ್ತೆ ಅಷ್ಟೇ ನೋಡಿದ್ರೆ. ಸೊ ಇವಾಗ ಹಳ್ಳದಲ್ಲಿ ನಡ್ಕೊಂಡು ಹೋಗೋದು ಕೂಡ ನೀವು ಆರಾಮಾಗಿ ಇದರಲ್ಲಿ ನೋಡ್ಬೋದು. ಸೊ ಇವಾಗ ನೋಡಿ ತುಂಬ ಗಾಳಿ ಇಲ್ಲಿ ಹೊಲದಲ್ಲಿ ಮಾತ್ರ ತಂಡಿ ಗಾಳಿ, ಅದರ ಬೇರೆ ಮೋಡ ಅಲ್ಲಿ ಇಲ್ಲಿ. ಸೊ ಹೀಗಾಗಿ ತಂಪು ಗಾಳಿ ಭಾಳ ಬೀಸುತ್ತೆ ಅಂಥೇಳಿ ಏನದು ನಿಮ್ಮ ಭಾಷೆ ಒಳಗೆ ಮಂಕಿ ಕ್ಯಾಪ್. ಸೊ ನಮ್ಮ ಭಾಷೆ ಒಳಗೆ ಏನಂತೀವಿ ಕುಂಚಿಗೆ ಅಂತೀವಿ. ಸೊ ಕುಂಚಿಗೆ ಹಾಕ್ಕೊಂಡು ಹೊಂಟೇನು ಬರ್ರಿಪ್ಪ. ಹೊಲ ತೋರಿಸ್ತೇನೆ. ಹೊಲ ನೋಡ್ರಿ ಇಲ್ಲಿ ಹಂಗೆ ಕಾಣತ್ತಲ್ಲ ಗುಂಪಿ ಗಿಡ. ಸೊ ಅಲ್ಲಿಂದ ಬಂದೆ. ಇವಾಗ ಇನ್ನೂ ಹೊಲನ ಮುಟ್ಟಿಲ್ಲ, ಇನ್ನೂ ದೂರ ಐತಿ. ಸುಮ್ಮನೆ ನಿಮ್ಗೆ ತೋರಿಸ್ಲಿಕ್ಕೆ ಅಟ್ಟ. ಸೊ ಬನ್ನಿ, ಇಲ್ಲೊಂದು ಕಂಟಿ. ಸೊ ಇಲ್ಲಿ ಒಂದು ಕಂಟಿ ಇದೆ, ಸಿಕ್ಕಾಪಟ್ಟಿ ಕಂಟಿ. ರಸ್ತೆ ಯಾಕಿಲ್ಲಪ್ಪ ಅಂತ ಕೇಳ್ಬೋದು. ನಮ್ಮ ಹೊಲಕ್ಕೆ ರಸ್ತೆ ಇಲ್ಲಿ ಸರ್ಕಾರದವರು ಏನು ಮಾಡಿಬಿಡ್ತಾರ, ಸರ್ಕಾರಿ ಜಾಗದಿಂದ ಅವ್ರು ಕಟ್ಟಿಸಿ ಮಾಡಿ ಬಿಟ್ರೆ ಎಲ್ಲ ಆಗತ್ತೆ. ಸೊ ಯಾರು ಮಾಡೋಲ್ಲ ನೋಡ್ರಿ. ನಾವು ಹೋಗೋ ದಾರಿ ಸಂಧಿ ಇಟ್ರಾಗ ಹೋಗ್ಬೇಕು ನಾವು. ಇದು ನಮ್ಮ ಹಳ್ಳದ ರಸ್ತಾ ಅಂತಿದೆ. ಇದ್ರಾಗಂತ್ರಿ ಮಳೆ ಆತಂದ್ರೆ ಸಿಕ್ಕಾಪಟ್ಟಿ ನೀರು ಹರಿತೈತಿ. ಇಲ್ಲಿ ಅಷ್ಟು ಚಲೋ ಕಾಣಕತ್ತೈತಿ. ಏನು ಒಳ್ಳೆ ಅಲ್ಲೆಲ್ಲ ನೋಡ್ಬೇಕು, ತೆಳಗ ತೆಗ್ಗದವು, ಒಟ್ಟ ಹಾಯಕ್ಕೆ ಬರಲ್ಲ. ಆ ಕಡೆ ಈ ಕಡೆ ಕಂಟಿ ಮುಳ್ಳು ಬರೀ ಇವ. ಸೊ ಹಿಂಗಾಗಿ ಆಗೋದಿಲ್ಲ. ಇಲ್ಲಿ ನೋಡ್ರಿ ರಸ್ತಾ ಇದೆ, ಯಾ ನಮೂನೆ ಆಗೈತಿ ನೋಡ್ರಿ. ಇಂಥದ್ರಾಗ ಗಾಡಿ ಬರುವೆಲ್ಲ ಸಿಕ್ಕೊಂಡು ಒದ್ದಾಡಿ ಹೊಕ್ಕವು. ರಮಟ್ ರಾಡಿ ಹಿಡಿದು ಬಿಟ್ಟಿರ್ತಾವೆ. ಇಲ್ಲಿ ಏನು ಎರಿ ಭೂಮಿ ಅಂದ್ರೆ ಏನು ಮಾಡ್ರಿ, ಸ್ವಲ್ಪ ಮಳೆ ಆತಂದ್ರೆ ಬಿಡೋಂಗಿಲ್ಲ. ಈಗ ಒಂದು ಸ್ವಲ್ಪ ಮಳೆ ಕಮ್ಮಿ ಅನ್ಸಾಕತಿ. ಬಟ್ ಆದರೂ ಯಾವ ಟೈಮ್ನಾಗ ಮಳೆ ಬಂದು ಹೋಗತಿ ಹೇಳಕ್ಕೆ ಬರಲ್ಲ. ಇವತ್ತೇನೋ ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತು ಚಂದಾಗೆ, ಒಂದು ಲೆಕ್ಕಕ್ಕೈತಿ. ನೋಡಕತ್ತಿರಲ್ಲ ಅಟ್ರಾಕ್ಟಿವ್ ಹೆಂಗೈತಿ ಮೋಡ. ಏನೋ ಒಂಥರ
ಕ್ಯಾಪ್ಚರ್ ಚೆನ್ನಾಗದ ನೋಡಿ. ಸೊ ಅಲ್ಲೆಲ್ಲೆಲ್ಲೆಲ್ಲ ಕಲ್ಲು ತೆಗ್ಗ ದಿನ್ನಿ ಇರುವಲ್ಲ ಇವು ಯಾರಿಗೆ ಬಿಟ್ಟಿದ್ದಲ್ಲ ಇವ. ಸೊ ಓಕೆ ಫ್ರೆಂಡ್ಸ್, ಇದು ನಮ್ಮ ಹತ್ತಿ. ಈ ಥರ ಇದೆ ಹತ್ತಿ. ಏನೋ ಮೊನ್ನೆ ಎಣ್ಣೆ ಹೊಡೆದನಿ ಇದಕ್ಕೆ. ಸೊ ಈ ಥರ ಹತ್ತಿ ಎಲ್ಲ ಬೆಳೆದದ. ಸೊ ಉರ್ಲಿ ಗಿರ್ಲಿ ಎಲ್ಲ ಚಂದಾಗಿ ಹಿಡ್ದ. ಉರ್ಲ ಅಂದ್ರೆ ಏನು ಅನ್ಬೋದು ನೀವು, ಇವು ಅದಾವಲ್ಲ ಇವು ಕುರ್ಲ್ ಅಂತಾರೆ ನೋಡ್ರಿ. ಯಾರು ಗೊತ್ತಿಲ್ಲ ಅಂದ್ರೆ ಕೇಳ್ರಿ. ಹತ್ತಿ ಹೊಲದಾಗ ಇನ್ನು ಗೊಬ್ಬರ ಹಾಕ್ಬೇಕು ಇದಕ್ಕೆ. ಗೊಬ್ಬರ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಹೊಲಾಗ 3ನೇ ದಿನದ ಹೆಸರು ಬಿಡ್ಸಾತಿದ್ದೆ. ಸೊ ಹಿಂಗಾಗಿ ಮಳೆ ಬಂದ್ಬಿಡ್ತು ಗಿಡಗೆ. ಮಳೆ ಬಂದಿದ್ದಕ್ಕೆ ಬಾಳೆ ನೋಡಿ ಎಲ್ಲ ಅಲ್ಲೇ ಹೆಸರು ಕಾಳು ಗಿಡ ಎಲ್ಲ ಬಿಡಿಸಿದ್ದೆಲ್ಲ ಅಲ್ಲೇ ಹೊಚ್ಚಿ ತಟ್ಟು ಗಿಟ್ಟೆಲ್ಲ ಹೊಚ್ಚಿಟ್ಟು. ಸೊ ಇವಾಗ ಮನೆಗೆ ಹೊಂಟೇನಿ. ಯಾವ ರೀತಿ ಹೊಂಟೇನಪ್ಪ ಅಂತ ಕೇಳ್ಬೋದು. ಕಾಲಾಗ ಚಪ್ಪಲ್ ಹಾಕೋಂದಿಲ್ಲ. ಸೊ ಕೈಯಾಗ ಹಿಡ್ಕೊಂಡು ಬರಿಗಾಲಿಲೇ ನಡ್ಕೋಂತ ಹೊಂಟೇನಿ. ಸೊ ಯಾಕಂದ್ರೆ ರೈತನ ಬಾಳೆ ಯಾವಾಗ ಒಮ್ಮೊಮ್ಮೆ ಕೈ ಕೊಡ್ತದೆ ಹೇಳಕ್ಕೆ ಬರೋದಿಲ್ಲ ರೀ. ಈ ಹೆಸರು ಬಿಡಿಸೋ ಕಾರ್ಯಕ್ರಮ ಅಂದ್ರೆ ಈ ಮಳೆಗಾಲದಾಗ ಇರ್ತದೆ. ಅದು ಆ್ಯಕ್ಚುಲಿ ಅದ ಟೈಮ್ ಒಳಗೆ ಹಾಕಿ ತಕ್ಕೋಬೇಕು ನಾವು. ಸೊ ಹಾಕಿ ತಕ್ಕೋ ಟೈಮ್ನಾಗ ಮಳೆ ಬಂದರೂ ಎಸ್ ಅನ್ಬೇಕು, ಬಿಸಿಲು ಇದ್ರೂ ಎಸ್ ಅನ್ಬೇಕು, ಏನಿದ್ರು ಒಟ್ಟು ಆಳುಗಳು ಕೈ ಕೊಟ್ಟರು ಅದಕ್ಕೂ ಎಸ್ ಅನ್ಬೇಕು, ಮನೆ ನರ ಮಾಡ್ಬೇಕು. ಸೊ ಹಿಂಗಾಗಿ ಹಲವಾರು ರೀತಿಯಿಂದ ಶ್ರಮ ಪಡ್ಬೇಕು ನಾವು ರೈತರು. ಹಾಕಿದಂಥ ಬೆಳೆನ ಹೆಂಗಾರನ್ನ ಮಾಡಿ ನಾವು ತಕ್ಕೊಂಡು ಬದುಕಬೇಕು ಅನ್ನೋ ಒಂದು ಗಂಜಿ ಸಿಕ್ಕರೆ ಸಾಕು. ಒಂದು ಹೊತ್ತಿನ ಗಂಜಿ ಅನ್ನೋ ಸಂಕಟಕ್ಕೆ ಇಷ್ಟೆಲ್ಲ ದುಡಿದಿರ್ತೀವಿ. ನೀವು ಸಿಟಿ ಒಳಗೆ ಇದ್ಕೊಂಡು ಆರಾಮ್ ಕುಂತು ಪಿಜ್ಜಾ ಬರ್ಗರು ಅವು ಇವು ಅಂತೇಳಿ ಆರಾಮ ತಿಂತೀರಿ. ಅದರ ಬೆಲೆ ಗೊತ್ತಿರೋದಿಲ್ಲ ಸೊ ನಿಮಗೆ. ಸೊ ನಮಗೆ ಬೆಲೆ ಎಲ್ಲ ಅದರದ್ದು ಬೇಯಿಸೋದು ಗೀಸೋದು ಎಲ್ಲ ಹಿಡಿದು ಅದರ ಬೆಲೆ ಎಲ್ಲ ಕಲಿಸಿ ಕೊಟ್ಟು ಬಿಡ್ತೈತೆ ನಮ್ಮ ರೈತರ ಜೀವನ. ಸೊ ಇಲ್ಲಿ ಬೀಗ್ ಜಾಲಿ ಮುಳ್ಳು ಅಂತಾರಿದೆ. ಇಲ್ಲಿಂತ್ರಿ ಹಾದು ಹೋಗ್ಬೇಕು. ಇಲ್ಲಿ ಎಷ್ಟು ಮುಳ್ಳು ಬಿದ್ದಿರ್ತ ಹೇಳಕ್ಕೆ ಬರೋದಿಲ್ಲ. ಹಗರ್ಕ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಎಡಿ ಅದ್ರಾಗ ಎಡಿ ಹೊಡೆದಾರ ಹೊಸ ಹೊಸ ಮುಳ್ಳು ಎದ್ದಿರ್ತವು. ಈ ಕಡೆ ಒಂದು ಸ್ವಲ್ಪ ಚಲೋ ಐತೆ ಅಂದರೆ ತಳಗದವು ಕಾಲಾಗ
ನಡ್ತಾವು ನೋಡ ಪ್ಯಾಂಟ್ ಹಾಕ್ಕೊಂಡಿದ್ನಿ. ಹಾಯ್ ಫ್ರೆಂಡ್ಸ್, ನೋಡ್ರಪ್ಪ ಹುದುಲು ಆಗೈತೆ. ನಿನ್ನೆ ಮಳೆ ಆಗೈತೆ ಅನ್ನೆಲ್ಲ ಸಂಜೆ ಮುಂದೆ ಅಲ್ಲೇ ಇಟ್ಟು ಬಂದಿದ್ವಿ ತೊಟ್ಟು ಹಚ್ಚಿ. ಸೊ ಇವಾಗ ತೊಗೊಂಡು ಹೊಂಟೇನಿ ಮ್ಯಾಲೆ 30 kg, ಕೆಳಗೆಲ್ಲ ಕಾಲೆಲ್ಲ ಹುದುಲು. ಸೊ ಆದರೂ ಪರಿಸ್ಥಿತಿ ಒಳಗೆ ಹಿಂಗೆ ಹೋಗೋಬೇಕು ನಡ್ಕೊತ, ಮತ್ತು ಹೋಗೋಕೆ ಆಗೋದು ಏನು ಬಿಡಕ್ಕೆ ಬರೋದಲ್ಲ. ಸೊ ಇಷ್ಟು ಕೊಂಡ ವಜ್ಜೆ ಐತಿದೆ, ಅದರ ಬೇರೆ ಹುದುಲು ಶಿಸ್ತು ಮೆತ್ತಾಕತ್ತಾವ ಕಾಲಿಗೆ. ನೋಡ್ಬೋದು ನಿಮ್ಗೆ ಅಷ್ಟು ಸಣ್ಣಗೆ ತೋರ್ಸಾದನಿ, ತೋರ್ಸಕ್ಕೆ ನಾವೆಲ್ಲ ಚೀಲ ಹೊಳ್ಯಾಡಕತ್ತೈತಿ. ನೋಡ್ರಿಪ್ಪ ಮಳೆ ಬಂತು ಈಡೆಗೆ, ಆಳೆಲ್ಲ ಬಿಡ್ಸಾಕತ್ತಿದ್ರು ಓಡಿ ಬಂದ್ಬಿಟ್ರೆ. ನೋಡಿ ಹೆಂಗೆ ಚಾಟ್ನ ಹೆಂಗೆ ಮುಚ್ಕೊಂತಾರೆ ನೋಡಲ್ಲಿಗೋ ಮಳೆ ಬಂದು ಹೊಡೆತಕ್ಕೆ. ಏನು ಮಾಡ್ತೀರಿ ಈ ಥರ ಆದ್ರೆ ಮಳೆ ಬಂದರೆ ಹೆಂಗೈತಿ. ಮಳೆ ಬಂದ್ರೆ ಹಚ್ಕೊಂಡು ಕುಂತು ಬಿಡುತ್ತೆ ತಟ್ಟೆ, ಮಳೆ ಇಲ್ಲಪ್ಪ ಅಂದ್ರೆ ಅಲ್ಲಿ ಹೋಗಿ ಬಿಡಿಸೋದು. ಹಿಂಗೈತಿ ಜೀವನ. ಹಾಯ್ ಗಾಯ್ಸ್, ಸೊ ಮಳೆ ಇರೋ ಸಲುವಾಗಿ ಅರ್ಜೆಂಟ್ ತೊಗೊಂಬರ್ಬೇಕು ಮನೆಗೆ ಅಂಥೇಳಿ 2 ಚೀಲ ಹಾಕೊಂಬರಕತ್ತೀನಿ. ನಾನ ಕಾಣತ್ತಿಲ್ಲ, ನನ್ನಷ್ಟು ಎತ್ತರ ಐತಿ, ಅದಕ್ಕೂ ಬಿಗದನಿ ಬೀಡೆಗೆ. ಸೊ ಇಷ್ಟು ಕಷ್ಟಪಡ್ಬೇಕು, ಇಷ್ಟು ಕೊಂಡ ಲೋಡ್ ಒಯ್ಬೇಕು ನೋಡ್ರಿ. ಕಾಣ್ಬೋದು ಅನ್ಸುತ್ತೆ ನಿಮಗೆ. ಅಲ್ಲೆಂತ್ರಿ ಮುಳ್ಳು ಭಾಳ ಅದಾವು, ಅದ್ರಾಗ ಹೆಂಗೆ ತನ್ನಿ ಇಲ್ಲಿ ರೋಡ್ ಐತಿ, ಆರಾಮ್ ಹೋಗ್ಬೋದು.